ರೀಸೆಂಟ್ ಆಗಿ ಮೈಕ್ರೋ ಫೈನಾನ್ಸ್ ತುಂಬಾ ನ್ಯೂಸ್ ದಲ್ಲಿದ್ದು, ಕರ್ನಾಟಕದ ಮುಖ್ಯಮಂತ್ರಿ ಅವರೇ ಮೀಟಿಂಗ್ ಮಾಡಿ ಮೈಕ್ರೋ ಫೈನಾನ್ಸ್ ಮತ್ತೆ ಸಾಲ ಕೊಡುವ ಸಂಸ್ಥೆಗಳ ಮೇಲೆ ಹೊಸ ರೂಲ್ಸ್ ಅನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಗ್ತಾ ಇರೋದು ಏನು? ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು, ಮತ್ತೆ ಇದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೊನೆ ತನಕ ನೋಡ್ತಾ ಇರಿ. ಮೈಕ್ರೋ ಫೈನಾನ್ಸ್ ಅಂದ್ರೆ ಯಾರ ಇನ್ಕಮ್ ವರ್ಷಕ್ಕೆ 3 ಲಕ್ಷಕ್ಕಿಂತ ಕಡಿಮೆ ಇರ್ತದೆಯೋ ಅವರಿಗೆ ಫೈನಾನ್ಸ್ ಮಾಡುವ, ಅಂದ್ರೆ ಸಾಲವನ್ನು ಕೊಡುವ ಸಂಸ್ಥೆ. ಇಲ್ಲಿ ಕೊಲೆಟ್ರಲ್ ಫ್ರೀ ಆಗಿ, ಅಂದ್ರೆ ಯಾವುದೇ ವಸ್ತು ಮತ್ತು ಜಾಗವನ್ನು ತಮ್ಮ ಹತ್ರ ಇಟ್ಟುಕೊಳ್ಳದೆ ಸಾಲವನ್ನು ನೀಡುವುದೇ ಈ ಮೈಕ್ರೋ ಫೈನಾನ್ಸ್ ನ ವಿಶೇಷತೆ. ಈ ಮೈಕ್ರೋ ಫೈನಾನ್ಸ್ ಅನ್ನು ಬಾಂಗ್ಲಾದೇಶದ ಈಗಿನ ಸ್ವಯಂ ಘೋಷಿತ ಅಧ್ಯಕ್ಷರಾದ ಮೊಹಮ್ಮದ್ ಯೂಸುಫ್ ಅವರು ಹುಟ್ಟು ಹಾಕಿದ ಕಾನ್ಸೆಪ್ಟ್ ಆಗಿದೆ. ಈ ಕಾನ್ಸೆಪ್ಟ್ ಗಾಗಿಯೇ ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂಸುಫ್ ಅವರು ಹೇಗೆ ಆಡಳಿತಕ್ಕೆ ಬಂದ್ರು, ಅಲ್ಲಿನ ಹಿಂದೂ ಕಮ್ಯುನಿಟಿ ಮೇಲೆ ಎಷ್ಟು ದಾಳಿ ಹಾಕತ್ತವಂತ ಈ ಮೊದಲೇ ನಾನು ವಿಡಿಯೋ ಮಾಡಿದ್ದೆ, ಅದನ್ನು ನನ್ನ ಪ್ರೊಫೈಲ್ ಅಲ್ಲಿ ನೋಡಬಹುದು. ಇನ್ನು 2022ರಲ್ಲಿ RBI ಮೈಕ್ರೋ ಫೈನಾನ್ಸ್ ಅನ್ನು ಡಿರೆಗ್ಯುಲೇಟ್ ಮಾಡಿ ಕಂಪನಿಗಳಿಗೆ ನೀವೇ ಸೆಲ್ಫ್ ರೆಗ್ಯುಲೇಟ್ ಮಾಡಿಕೊಳ್ಳಿ ಅಂತ ಹೇಳಿತು. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಮನಿ ಫ್ಲೋ ಅನ್ನು ಜಾಸ್ತಿ ಮಾಡಕ್ಕೋಸ್ಕರ. ಆದರೆ ಕಂಪನಿಗಳು ಸೆಲ್ಫ್ ರೆಗ್ಯುಲೇಷನ್ ಹೆಸರಿನಲ್ಲಿ ಕಾಲಕ್ರಮೇಣ 26ರಿಂದ 40% ವರೆಗೆ ಬಡ್ಡಿಯನ್ನು ಹಾಕುತ್ತಿವೆ ಅಂತ ರಿಪೋರ್ಟ್ಗಳು ಬರ್ತಾ ಇವೆ. ಸಾಲ ತೀರಿಸಲಾಗದೇ ಇರುವವರಿಗೆ ಲೋನ್ ನೀಡಿದ ಕಂಪನಿಗಳು ಮಾನಸಿಕ ಕಿರುಕುಳವನ್ನು ನೀಡುತ್ತಿರುವುದರಿಂದ ಸರ್ಕಾರ ಮೈಕ್ರೋ ಫೈನಾನ್ಸ್ ಗಳಿಗೆ ಹೊಸ ರೂಲ್ಸ್ ಅನ್ನು ತರ್ತಾ ಇದೆ.